ವಿಜುವಲೈಸೇಷನ್ ಇರ್ಬೋದು, ಎಲ್ಲವೂ ಬಹಳ ಅದ್ಭುತವಾಗಿರೋದ್ರಿಂದ ಇದು ಮಾಡೋದು ಬಹಳ ಸುಲಭ ಆಯಿತು ಅಂತ ಅನಿಸುತ್ತೆ ನನಗೆ. ಒಳ್ಳೆಯದಾಗಲಿ ವಿಕ್ಕಿ, ನಿನ್ನ ಮೊದಲ ಡೈರೆಕ್ಷನ್ಗೆ. ಆ್ಯಂಡ್ ನನಗೊಂದು ಫೋಟೋ ಬಂದಿದೆ, ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ. ಎನಿವೇಸ್ ಥ್ಯಾಂಕ್ ಯು, ಇಡೀ ಟೀಮ್ ಒಳ್ಳೆಯದಾಗಲಿ. ಪ್ರೊಡ್ಯೂಸರ್ ನಾಗರಾಜು ಮತ್ತು ಸುರೇಶ್ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ವಿಕ್ಕಿ ಆಲ್ ದ ಬೆಸ್ಟ್, ದುನಿಯಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವಿಕ್ಕಿ ಬಗ್ಗೆ ಹೇಳಬೇಕು, ಹೆಣ್ಣ ಸಬ್ಬಿಗೆ ಶುರು ಆಗಬೇಕು. ನಮ್ಮ ರಾಜೇಶ್ ನಟರಂಗವರು ಅದಕ್ಕೆ ಕೋಡಬೇಕು. ನಾನು ರೈಟರ್ ಆಗಿದೆ, ಸೂರಿಸ್ ನಾನು ಡೈರೆಕ್ಟರು. ಸರಿ, ಯಾರನ್ನ ಹೀರೋ ಹಾಕಿ ತಗೋಬೇಕು ಅಂತ ಫಸ್ಟ್ ಆಡಿಷನ್ಸ್ ನಡೀತಿತ್ತು. ನಮಗೆ ಅಸೋಸಿಯೇಟ್ ಡೈರೆಕ್ಟ್ ಆಗಿ ವಿಕ್ಕಿ ಓಡಾಡ್ತಿದ್ದೆ. ಸರಿ, ಎಲ್ಲ ಕೂತ್ಕೊಂಡು ಅದೊಂದು ಇನ್ನೋಸೆನ್ಸ್ ಇದೆ, ಅದು ವಿಕ್ಕಿ ಇದೆ, ಅವ್ರನ್ನ ಕ್ಯಾಶ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅಪ್ಪು ಸರ್ ಕೊಟ್ಟಿದ್ದು ಒಂದು 5D ಕ್ಯಾಮ್ರಾ ಸೂರ್ಯ ಅವ್ರ ಸರಿ ಅದನ್ನ ಇಟ್ಕೊಂಡು ಹಿಂಗೆ ನಡ್ಕೊಂತಾರಲ್ಲ. ಸರಿ, ಏಕದಮ್ ನಡ್ಕೊಂಡು ಅಂದ ತಕ್ಷಣ ವಿಕ್ಕಿ ರೆಗ್ಯುಲರ್ ಆಗಿ ನಡೀತಾ ಇದ್ದವರು ಸ್ವಲ್ಪ ಆ ಹೀರೋಯಿಸಮ್ ಹಾಕೊಂಡು ನಡ್ಕೊಂಡು ಬಂದ ಕಟ್ ಮಾಡೋದು. ಆವಾಗ ಸೂರ್ಯ ಅವ್ರು ಹೇಳಿದ್ದು, ನೀನು ಕ್ಯಾಮ್ರಾ ಕಣ್ಣಿಗೆ ಹೀರೋ ಹಾಕ್ಬೇಕು, ಜನರ ಕಣ್ಣಿಗೆ ಹೀರೋ ಹಾಕ್ಬೇಕು. ಸೊ ಅದನ್ನ ಅಂದರೆ ಫಸ್ಟು ಲಕ್ಕಿ ಅವನಂತೆ ಹೆಂಗಸರಿಗೆ ತುಂಬ ಜನರ ಮನಸ್ಸಲ್ಲಿ ಇವತ್ತು ಉಳಿದಿದೆ. ತದನಂತರ ಕಾಲೇಜ್ ಕುಮಾರ ಸಂತು ನಿರ್ದೇಶನದಲ್ಲಾಯಿತು. ಕಾಲೇಜ್ ಕುಮಾರ್ ಅನ್ನೋದು ಚೆನ್ನಾಗಿತ್ತು, ಯಾವತ್ತೂ ಕರೆಕ್ಟ್ ಆಗಲಿಲ್ಲ ವಿಕ್ಕಿ. ಅದೊಂದು ಶುದ್ಧತೆ ಮತ್ತು ಬದ್ಧತೆ ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಜನರ ಪ್ರೀತಿ ವಿಶ್ವಾಸ ಕಾಲಪತ್ರಗಳು ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಜನ ಏನು ಕೇಳಿ ಬರಲ್ಲ ಅನ್ನೋ ಒಂದು ಅಪವಾದನ ಸುಳ್ಳಾಗಿಸಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆ, ಭೀಮ ಮತ್ತು ಕೃಷ್ಣ ಫೇಮಸ್ಗೆ ಮುಖಾಂತರ. ಸೊ ಎಲ್ಲರೂ ಪ್ರೀತಿ ಆಶೀರ್ವಾದ ಈ ಸಿನಿಮಾದಲ್ಲಿ ಇರಲಿ, ವಿಕ್ಕಿಗೆ ಮತ್ತೊಂದು ಯಶಸ್ಸು ಸಿಗಲಿ, ಇದು ನಮ್ಮದು ಮೂಲಕ ಮೊದಲನೇದಾಗಿ ಹಿರಿಯರಾದ ಡಾಕ್ಟರ್ ಸುರೇಶ್ ಕುಮಾರ್ ಸರ್ ಅವರಿಗೆ ಮತ್ತು ನಮ್ಮ ಪೆಪ್ಪೆ ಅವರಿಗೆ ನಮಸ್ಕಾರ. ದೊಡ್ಡವರೆಲ್ಲ ಬಂದಿದ್ದಾರೆ, ನಾಗಭರಣ ಸರ್ ಬಂದಿದ್ದಾರೆ. ನಾಗಭರಣ ಸರ್ ಡೇಟ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಬಿಜಾಪುರದಿಂದ ಕರ್ಸ್ಕೊಂಡಿದ್ದ ಜಿನಾಪುರ ಅಂತ ಹಳ್ಳಿಗೆ ವಿಕ್ಕಿ. ನನಗೊಂದು ವಿಷಯ ಅರ್ಥ ಆಯಿತು, ನಾವು ಯಾರನ್ನ ತಮ್ಮ ಅಂತ ಕರಿತೀವೋ ಅವ್ರನ್ನ ರಾತ್ರಿ ಹೊತ್ತು ತೀರ್ಥಕ್ಷೇತ್ರದಲ್ಲಿದ್ದ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಶೂಟಿಂಗ್ ಕರೆಸ್ಬಿಟ್ಟು 42 ಡಿಗ್ರಿಲಿ ರುಚಿ ಸಾಯಿಸ್ತಾರೆ. ಸಣ್ಣದೊಂದು ಪಾತ್ರ ಕೊಟ್ಟ ಈ ಸಿನಿಮಾದಲ್ಲಿ. ಫಸ್ಟ್ ಒಂದು ಕಾಲಪತ್ರ ಅಂತ ಟೈಟ್ ಹೇಳಿದ ನನಗೆ ಅನಿಸಿದ್ದು, ಒಬ್ಬ ರೈಟರ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಜರ್ನಲಿಸ್ಟ್ ಆಗಿ ಇದು ಯಾವ ಅಮಿತಾಬ್ ಬಚ್ಚನ್ ಹೆಸರಿಟ್ಕೊಬಿಟ್ಟಿದೆಯಲ್ಲೋ ಅವರೇ ಶುರು ಅಂತಂದೆ. ಯಾಕಂದರೆ ಇದು ಅವ್ರ ಟೈಟ್ಲು. ಕಥೆ ಕೇಳಿದ ಮೇಲೆ, ವಿಷಯ ಕೇಳಿದ ಮೇಲೆ ಸಂಜೆ ಅವರು ಎಲ್ಲ ಕೂತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ್ಮೇಲೆ ಅನಿಸಿದ್ದೇನು ಅಂದರೆ ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು. ಆ ಥರದ್ದೊಂದು ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ತಗೋಬೋದಕ್ಕೆ ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಧನ್ಯವಾದ ಜೊತೆ ಆಗಿದ್ದಾರೆ, ಶಿವಣ್ಣ ಬಂದಿದ್ದಾರೆ. ಇಷ್ಟು ಜನ ಆಶೀರ್ವಾದ ಇಲ್ಲೇ ಕಾಣ್ತಾ ಇದೆ ಅಂದರೆ ಇದು ಭೀಮ ಮಾಸೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. 100% ಸರ್, 100% ಸರ್. ಯಾಕೆಂದರೆ ನೀವು ಬರುವಾಗ ಒಂದು ಹಾಡು ಹಾಕಿದ್ರೆ, ತೆಗೆದು ಹಾಡು ಹಾಕಿದ್ರೆ ಜನರದೊಂದು ರಿಯಾಕ್ಷನ್ ನೋಡಿದ್ರು. ಅವಾಗಿಂದ ಇಮ್ರಾನ್ ಎಲ್ಲರೂ ಕೇಳ್ತಾ ಇದ್ರು ಜನರ ಹತ್ರ ಹೋಗಿ, ಕಾಲಪತ್ರ ಅಂದರೆ ಏನು ನೆನಪಾಗುತ್ತೆ ಅಂತ. ತುಂಬ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ. ನಾನು ಸಿನಿಮಾ ಒಂದಷ್ಟು ನೋಡಿದ್ದೀನಿ, ತುಂಬ ಚಂದವಾದದ್ದು ಸಿನಿಮಾ ಮಾಡಿದ್ದಾರೆ. ಧನ್ಯವಾದ, ತುಂಬ ಮುದ್ದಾಗಿ ಕೇಳ್ತಾರೆ. ಆ ಕ್ಯಾರೆಕ್ಟರು, ಆ ಪಾತ್ರ ಮಾಡೋದು, ಆ ಸೈನಿಕನ ಕಥೆ ಎಲ್ಲ ಚೆನ್ನಾಗಿದೆ. ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಆಮೇಲೆ ನಮ್ಮ ರಾಜಕಾರಣಿ ರಾಜಕಾರಣಿಯಲ್ಲಿ ನೋಡಿ ಇಲ್ಲಿದ್ದಾರೆ ನರಸಿಂಹಮೂರ್ತಿ ಮತ್ತು ನಮ್ಮ ಸುರೇಶ್ ಅವರು ಇನ್ನೂ ಮಗನೇ ಸೆಟ್ಕೊಂಡೆ ಓಡಾಡ್ತಾರೆ ದೊಡ್ಡಾದ್ರು. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಸಕ್ಸಸ್ ಆಗಲಿ, ಚೆನ್ನಾಗಾಗಲಿ. ಆಮೇಲೆ ಈ ವೇದಿಕೆ ಮೇಲೆ ಯಾರು ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ. ಯಾಕೆಂದರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡ್ಗಾಲಕ್ಕೆ ಈಡಾಗೋದೇ ಇಲ್ಲ, ಅದು ಸೇಡ್ಗಾಲಕ್ಕೆ ಈಡಾಗಿದೆ. ಯಾಕೆಂದರೆ ಡೈರೆಕ್ಟರ್ಗಳೆಲ್ಲ ಆಕ್ಟರ್ ಆಗ್ತಾವ್ರೆ, ಆಕ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತಾವ್ರೆ, ಡೈರೆಕ್ಟರ್ ಆಕ್ಟರ್ಗಳಾಗಿ ಆಕ್ಟರ್ ಡೈರೆಕ್ಟರ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು. ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಶೂನ್ಯ ಆಗಲ್ಲ. ಇಂಥವರೆಲ್ಲ ಇರೋ ತನಕ ಅದು ಧ್ವಜ ಯಾವತ್ತೂ ನಿಲ್ಲೋದೇ ಇಲ್ಲ. ಅದು ಮುಂದುವರಿಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ರೀಸನ್ ಎಲ್ಲದಕ್ಕೂ ಒಂದು ಕಾರಣ ಬೇಕಾಗುತ್ತೆ, ಹಲವುದಕ್ಕೆ ಕಾರಣ ಬೇಕಾಗೋದಿಲ್ಲ, ಕಾರಣ ಯಾವುದೂ ಬೇಕಾಗೋದಿಲ್ಲ. ಕಾರಣ ಕೇವಲ ವಿಕ್ಕಿ. ನಾನು ಕತೆ ಕೇಳಲಿಲ್ಲ, ವಿಕ್ಕಿ ಬಂದು ಹೇಳಿದಾಗ ನಿಮಗೊಂದು ಪಾತ್ರ ಇದೆ ಸರ್, ಭಾಳ ನನಗೆ ನೀವೇ ಅಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಮೊದಲು ಅನಿಸಿದ್ದು, ನಾನು ಡೈರೆಕ್ಟ್ ಬೇಸಿಕಲಿ ಆ್ಯಕ್ಟರ್ ಅಲ್ಲ, ಆ್ಯಕ್ಟರು ಶಿವಣ್ಣ ಆ್ಯಕ್ಟರು.
ಯಾವ ರೀತಿ ಅದೃಷ್ಟವೋ ನಮ್ಮೆಲ್ಲರಿಗೂ ಇದೊಂದು ಅದೃಷ್ಟ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತನ್ನ ಕಾಲ ಮೇಲೆ ನಿಲ್ಲಬೇಕಾಗಿದೆ. ಅದಕ್ಕೆ ಇಡೀ ತಂಡ ಒಟ್ಟಾಗಿ ತಪಸ್ಸು ಮಾಡಬೇಕಾಗಿದೆ. ವಿಕಿ ಜೊತೆಗೆ ಅಷ್ಟೂ ಜನ ತಪಸ್ಸು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸುರೇಶ್. ಎಲ್ಲರ ತಪಸ್ಸಿಗೆ ಫಲ ಇವತ್ತು ಕಾಲಾಪಂತ ಜನರ ಮುಂದೆ. ಜನರ ಆಶೀರ್ವಾದ ಅದು ಏನೇ ಇರಲಿ, ಆದರೆ ಅವರ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಅದು ಇವತ್ತು ಕನ್ನಡ ಚಲನಚಿತ್ರರಂಗವನ್ನು ಮತ್ತೆ ನಳಿಸುವ ಹಾಗೆ ಮಾಡುತ್ತೆ. ಅದು ಸಿದ್ಧ ಅನ್ನೋದನ್ನು ಈ ಯಂಗ್ ಟೀಮ್ ಪ್ರಿಪೇರ್ ಮಾಡಿದೆ. ಸತ್ಯ ಇರ್ಬೋದು, ವಿಕಿ ಇರ್ಬೋದು, ಇವರೆಲ್ಲ ಒಬ್ಬೊಬ್ಬರು ಕೂಡ ಅವರದೇ ಆದಂತಹ ಅದ್ಭುತವಾದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಇವತ್ತು ಕನ್ನಡ ಸಿನಿಮಾ ನಿಜವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ಮನಸ್ಸುಗಳು. ಆ ಕನ್ನಡ ಮನಸ್ಸುಗಳಿಗೆ ಕೈಯಲ್ಲಿ ಖಂಡಿತ ಈ ಸಿನಿಮಾ ಅಂತಹ ಕನ್ನಡ ಮನಸ್ಸಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸೋಣ. ಆ ರೀತಿಯ ಚಿಂತಕರನ್ನು ಸ್ವಾಗತಿಸೋಣ. ಆ ತಪಸ್ಸು ಮಾಡುವಂತಹ ತಪಸ್ಸುಗಳನ್ನು ಸ್ಥಾಪಿಸೋಣ. ಎಲ್ಲೋ ಒಂದೊಂದು ಅಲ್ಲಿ ಇಲ್ಲಿ ಅಡೆತಡೆ ಆಗುತ್ತೆ. ಅದನ್ನೇ ದೊಡ್ಡದಾಗಿ ಎಳೆದು 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 ಹಿಂಜಬೇಕಾಗಿಲ್ಲ. ಕೆಟ್ಟದ್ದನ್ನು ಮರಿಬೇಕು, ಒಳ್ಳೆಯದನ್ನು ಅನುಭವಿಸಬೇಕು, ಅನುಭವವನ್ನು ಅನುಭವವಾಗಿ ಮಾಡಬೇಕು. ಅದನ್ನು ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಎರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಿಜವಾಗಿಯೂ ಕನ್ನಡದ ಭವಿಷ್ಯ, ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ. ಎರಡನೇ ಮಾತಿಲ್ಲ ಅದರಲ್ಲಿ. ಎಲ್ಲ ಹೊಸ ಹುಡುಗರಿಗೆ ಜೈ. ವಿನಯ್ ರಾಜ್ಕುಮಾರ್ ಸರ್, ಬನ್ನಿ ಸರ್. ಸರ್, ಐ ಟೇಕ್ ದ ಲಿಬರ್ಟಿ ಟು ಹಗ್ ಯು ಸರ್. ಸಿಕ್ಕಾಪಟ್ಟೆ ಸಾಕಾಗಿತ್ತು ಸರ್, ಸಾಕಾಗಿತ್ತು ಸರ್. ಟ್ರೈಲರ್ ನೋಡಿದ್ರಿ, ನಿಮ್ಮ ಸಿಸ್ಟರ್ನ ನೋಡಿದ್ರಿ, ಏನು ಅನಿಸ್ತು ಸರ್? ಎಲ್ರಿಗೂ ನಮಸ್ಕಾರ. ಕಾಲಪತ್ರ ಅನ್ನೋದು ಕರಿಕಲ್ಲು. ಆ ಕರಿಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ. ಸೊ ಯಾರು ಯಾವತ್ತೂ ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡಿಲ್ಲ. ಸೊ ಅದನ್ನು ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಉತ್ತರ ಕರ್ನಾಟಕ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಮತ್ತು ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ತುಂಬ ಕ್ಲೋಸು. ಮೊದಲಿಗೆ ಧನ್ಯ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಸುರೇಶ್ ಅವರು ನನ್ನ ಅಂದೊಂದು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ವೆರಿ ಸೂನ್. ಅದು ಬರುತ್ತೆ, ಅದು ಬರುತ್ತೆ. ರಾಕೇಶ್ ಅಟ್ರಾಂಗ್ ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ಮಾಡಿದ್ದಾರೆ. ಆಮೇಲೆ ವಿಕ್ಕಿ ಅವರು 3 ಸಿನಿಮಾ ಆ್ಯಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ. ಹಲವಾರು ಕಥೆಗಳು ನನಗೆ ಹೇಳಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ. ಅದೇ ರೀತಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ಟೇಜ್ ಮೇಲೆ ಒಂದು ನಿಮಿಷ ಇರಿ. ನೀವು ಬಂದಿದ್ದೀರಾ, ನಿಮ್ಮ ಸಿಸ್ಟರ್ ಅಲ್ಲಿಂದ ಚೆನ್ನಾಗಿರಲ್ಲ ಅಲ್ವಾ? ಯಾರು ಕರ್ಕೊಡೆ, ನೀವೇ ಕರೀರಿ, ನೀವೇ ಕರೀರಿ. ವೇದಿಕೆಗೆ ಬರ್ತಾ ಇದ್ದಾರೆ ಕಾಲಾಪತ್ರ ಸಿನಿಮಾದ ಧನ್ಯ ರಾಜ್ಕುಮಾರ್ ಮೇಡಮ್ ಅವರು ಸ್ಟೇಜ್ ಮೇಲೆ ಇದ್ದಾರೆ. ಸೊ ಜೋರಾಗಿ ಚಪ್ಪಾಳೆಯಿಂದ ಸ್ವಾಗತಿಸಿ ಧನ್ಯ ರಾಜ್ಕುಮಾರ್ ಮೇಡಮ್ ಅವರಿಗೆ. ಮ್ಯಾಮ್, ಮೈಕ್ ಸರ್, ಮೈಕ್ ಕೊಡ್ಬಿಡಿ ಮ್ಯಾಮ್. ಕಾಲಾಪತ್ರ ಹೇಗೆ ಅನ್ಸ್ತಾ ಇದೆ ಇವತ್ತು? ಹಿಂಗೆ ಅನ್ಸ್ತಾ ಇದೆ ನಿಮಗೆ? ಏನು ಅನ್ಸ್ತಾ ಇದೆ? ಅಸ್ ಸೀನ್ ಕ್ಯಾರೆಕ್ಟರ್ ಮಾಡ್ತಾರೆ, ನಿಮ್ಗೆ ಏನು ಅನಿಸ್ತು ಮೇಡಮ್? ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಶಿವಣ್ಣ ಒಂದು ನನ್ನ ಟ್ರೈಲರ್ ಕಾಲಪತ್ರ ಟ್ರೈಲರ್ನ ಲಾಂಚ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ವಿನಯ್. ಯಾವಾಗಲೂ ನಮ್ಮ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಗಬಣ್ಣ ಸರ್ ಇದ್ದಾರೆ, ರಾಕೇಶ್ ಸರ್ ಇದ್ದಾರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಕಾಲಪತ್ರ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು. ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ. 30 ಸೆಪ್ಟೆಂಬರಲ್ಲಿ 13ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರಿಗೆ ಬರ್ತಾ ಇದೆ. ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ. ವಿಕ್ಕಿ ಅವ್ರಿಗೆ ನನ್ನ ಬಿಗ್
ಸೂರಿ ಸರ್ ನನ್ನ ಆ್ಯಕ್ಟಿವ್ ಮಾಡಿದ್ರು. ದಯವಿಟ್ಟು ಚಪ್ಪಾಳೆ ಹೊಡೆಯೋದು ನನ್ನ ಗುರುಗಳಿಗೆ ಜೋರಾಗಿ. ಹಂಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು. ನಾನು ಚಾಮರಾಜನಗರ ಅಣ್ಣ ಅಂತ. ಅದು ಯಾರೋ ಅಲ್ಲ, ನಮ್ಮ ಶಿವ. ಆ ಕಡ್ಡಿ ಪುಡಿ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಪಾಸ್ ಆಗ್ತಾ ಇರ್ತಾರೆ, ನಾನು ಬೈಕಲ್ಲಿ ಪಾಸ್ ಆಗಬೇಕು. ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಪಾಸ್ ಆಗ್ತೀನಿ. ಅವತ್ತು ಪಾಸ್ ಆಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿದೆ. ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ. ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ. ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಬೋನ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ, ಹಂಗೆ ಪೂರ್ಣಿಮಾ ಮೇಡಮ್ ಅವರು, ಅಮ್ಮ ದಯವಿಟ್ಟು ನೀವು ಯಾರು ಗೊತ್ತಾಗಲ್ಲ, ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನೂ ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಮ್ಮ. ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ, ಈ ಸಿನಿಮಾ ಕಥೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಶಿವ ಅವ್ರಿಗೆ ಹೇಳಿದೆ. ಅವರಿಂದನೇ ಶುರುವಾಗಿದ್ದು. ನಮ್ಮ ನಾಗರಾಜ್ ಅವ್ರಿಗೆ ಕಥೆ ಗೊತ್ತಿತ್ತು, ಬಟ್ ನಮ್ಮ ಸುರೇಶ್ ಅಣ್ಣ ಕಥೆನೇ ಗೊತ್ತಿರಲಿಲ್ಲ. ಅವ್ರು ಏನಂದರೆ ನೀನು ಮಾಡೋಣ ಮಾಡ್ತೀಯಾ ಅಂತ ಹೇಳಿದ್ರು. ಅದು ಯಾವ ಮಾತಲ್ಲಿ ಕಥೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು. ದಯವಿಟ್ಟು ಮಾಡಿ. ಹಾಗೆ ಎಲ್ಲ ಶುರುವಾಯಿತು. ನಾಗಬಣ್ಣ ಸರ್ ಹತ್ರ ಹೋಗಿ ಗುರುಗಳೇ ಮಾಡಬೇಕು ಅಂದರೆ ಏನು ಮಾಡ್ಬೇಕು, ಏನೋ ಒಂದು ಮಾಡೋಣ ಬನ್ನಿ ಅಂತ. ಸರಿ ಆಯ್ತು, ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು. ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ, ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಂದ್ರೆ ಎಷ್ಟು ಭಯ ಇತ್ತು ಅಂದರೆ, ಅದು ಕೇಳಿಸಿ ಆ್ಯಕ್ಟ್ ಮಾಡಿದ್ರು ಕೇಳಿಸ್ತಾ ಆ್ಯಕ್ಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಖುಷಿಯಾಗಲೇ ಮಾಡಿದ್ರು. ಥ್ಯಾಂಕ್ ಯು ಸರ್. ಹಾಗೆ ರಾಜೇಶ್ ನಟರಂಗ ಅವರು, ನಾನು ಕೆಂಡಸಂಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒನ್ ಆಫ್ ದ ಕಾರಣ. ಮತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ, ಆ ಟೈಮಲ್ಲೂ ನನ್ನ ಜೊತೆ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್. ಹಂಗೆ ಚಂದ್ರಚೂಡ್ ಅವ್ರಿಗೆ, ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ಲಲ್ಲಿ ಸಿಕ್ಕಿದ್ರು, ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ರು. ಥ್ಯಾಂಕ್ ಯು ಚಂದ್ರಣ್ಣ. ಹಂಗೆ ಈ ಸಿನಿಮಾದಲ್ಲಿ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು. ಹಂಗೆ ನನ್ನ ಗೆಳೆಯ, ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ, ಲವ್ ಯು. ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ, ನನ್ನ ಸ್ನೇಹಿತರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಹಂಗೆ ಧನ್ಯವಾದ ಆ್ಯಕ್ಟ್ ಮಾಡಿದ್ದು ನಿಮಗೂ ಥ್ಯಾಂಕ್ ಯು. ಹಂಗೆ ಕತೆ ಕೊಟ್ಟಂಥ ಸತ್ಯ ಅವ್ರಿಗೂ ಥ್ಯಾಂಕ್ ಯು. ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ, ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ. ಶಿವಣ್ಣ ಭಯ ಆಗ್ತದೆ, ನೀವು ಬಂದ್ಬಿಡಿ ಅಣ್ಣ ಪ್ಲೀಸ್. ಓಕೆ ಟ್ರೈಲರ್ ತುಂಬ ಅದ್ಭುತವಾಗಿದೆ. ನಾನು ಅದೇ ರೀತಿ ನೋಡ್ತಿರ್ತೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅದು ತುಂಬಾ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಲೆವೆಲ್ ಇದೆ. ಯಾಕಂದರೆ ಪ್ರತಿಯೊಂದು ಸಲ ನೀವು ತಮಿಳಾಗಲಿ ಮಲಯಾಳಂ ಆಗಲಿ ನೋಡಿ, ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸುತ್ತೆ ನೋಡಿ. ಯಾಕಂದರೆ ಅವ್ರು ನೋಡೋದು ಒಂದೇ ನೋಡೋದು, ಎಲ್ಲ ಆ್ಯಂಗಲಿಂದ ನೋಡ್ತಾರೆ ಅವರು. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಚಿಕ್ಕ ಪಾತ್ರಗಳಿರ್ಬೋದು, ಅದನ್ನು ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ. ನೋಡಿ ಈ ಪಿಕ್ಚರ್ ನೋಡಿ. ನಾನು ಇವತ್ತೇ ಬಂದ್ಕೊಡ್ತೀನಿ, ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ. ಟ್ರೈಲರ್ ನೋಡೋದ್ರಿಂದ ನಾನು ಮುಂಚೆ ತೋರಿಸಿದ್ರು. ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಿಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದನ್ನು ಚಿಕ್ಕ ಪಾತ್ರನೂ ಮಾಡಿದ್ದಾರೆ. ಅದಾದಮೇಲೆ ಕೆಂಡಸಂಪಿಗೆ ನೋಡಿ, ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಅಷ್ಟೇ ಸೂಪರ್. ಆ ಪಿಕ್ಚರ್ಗೂ ಹೋಗಿದೆ, ಪ್ರೀವಿಯಸ್ ಶೋಗೆ ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಪತ್ರ. ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ. ಕೆ ಅನ್ನೋ ವರ್ಡ್ನ ಬಿಟ್ಟಿಲ್ಲ ಅವರು.
ಎಲ್ಲಾದ್ರೂ ಕೆ ಇದೆ. ಕೆ ಯಾರು ನಿರ್ಮಾಣ ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಇರುತ್ತೋ ಅವರೇ. ವೆರಿ ಅದರಲ್ಲಿ ನಾನು ನಾಗಭದ್ರ ನೋಡಿ ಭಾಳ ಖುಷಿ ಆಯಿತು. ರಾಜೇಶ್ ನಟರಾಜ್ ಇರ್ಬೋದು, ಅವ್ರು ಪ್ರತಿಯೊಂದು ಪಾತ್ರ ಅಷ್ಟೇ. ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ. ಈಗ ಧನ್ಯ ನಾವು ನೋಡಿದ್ರೆ ಇಷ್ಟು ಮಕ್ಕಳಿಂದ ಮಗುವಿಂದ ನೋಡಿದ್ದೀವಿ. ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಕ್ಕಳು ಯಾಕೆ ಮಾಡ್ತಾರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರ್ಣಿಮೆ ವಿಷಯ ಒಂದು ಹೇಳಿದ್ರು ವಿಕಿ, ಈ ಥರ ಭಾಳ ಥ್ಯಾಂಕ್ಸ್. ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡ್ತಾರೆ. ಯಾರು ಮಕ್ಕಳು ಅವರು? ಅದು ಪ್ರಶ್ನೆ ಇದೆ. ಮಕ್ಕಳಲ್ವಾ? ಮತ್ತೆ ಯಾರು ಮಾಡಿಲ್ಲ ಬರದೆ ಹೆಂಗಿರುತ್ತೆ? ಯಾಕಂದ್ರೆ ಅಮ್ಮನ ಬರೀ ಎಲ್ಲ ರಫ್ ಅಂತಿದ್ದಾರೆ. ಇಲ್ಲ, ಅಮ್ಮ ರಫ್ ಜೊತೆ ಸಾಫ್ಟ್ ಇದೆ. ಎರಡು ಅವತಾರ. ಅವ್ರು ಯಾವತ್ತೂ ರಫ್ ಯಾವಾಗ ಇರಬೇಕು ರಫ್ ಆಗಿರ್ತಾರೆ, ಸಾಫ್ಟ್ ಯಾವಾಗಿರ್ಬೇಕು. ಪಿಕ್ಚರ್ ಆಗಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಮಾಡಿ. ಅದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಾನು ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ರ ನನಗೆ ತುಂಬ ಫೇವ್ರೇಟ್ ಟೈಟ್ಲ್ ಇದು. ಅಮಿತಾಬ್ ಬಚ್ಚನ್ ಅವರು ಕಾಲಾಪತ್ರ ಮಕ್ಕಳು. ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪತ್ರ ತಕ್ಷಣ ನಾನು ಓಕೆ ಕಾಲಾಪತ್ರ ಆ ಲೆವೆಲ್ಲೇ ಇರಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ಯಾವತ್ತು ಅಂದರೆ ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದರೂ ಆಗಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ. ಕಲ್ಲಿಗೂ ಜೀವ ಇದೆ, ಕಲ್ಲು ಬದ್ದೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಬೇಸ್ ಆಗಿದೆ ಅಂತ ಐ ಥಿಂಕ್ ಗುಡ್. ಯಾಕಂದರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ನಾವು ಕರಿಯರ್ ಶೂಟ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ಎಲ್ಲರೂ ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆತನ ಬಯಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಮಾತಾಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ. ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು. ಎಲ್ಲ ಸಿನಿಮಾನೇ ಚಿಕ್ಕದಾಗಿದ್ದು ಬಿಗ್ ಬಜೆಟ್ ಸ್ಮಾಲ್ ಬಜೆಟ್ ಇಟ್ಸ್ ಅ ಫಿಲಿಮ್ ಅಷ್ಟೇ. ಇಟ್ಸ್ ಅ ಫಿಲಿಮ್. ಏನು ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷ ಮಾಡಿದ್ರು. ಅವಾಗ ಯಾರು ಬಗ್ಗೆ ದೃಷ್ಟಿ ಮಾಡಿ ಕಡಿಮೆ ಆಗುತ್ತೆ ಅಂತ ಇಲ್ಲ. ಕಥೆ ಮುಖ್ಯ. ಆಮೇಲೆ ನಾವೇನು ತೆಗಿತೀವೋ ಅದು ಮುಖ್ಯ. ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು. ಸಿನಿಮಾ ನೋಡಿದಾಗ ಅದು ಅನಿಸ್ಬೇಕು, ಓ ಮೈ ಗಾಡ್ ಅನಿಸ್ಬೇಕು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿಂದ ಜಾಸ್ತಿ ಇದೆ, ಎಲ್ಲ ಸ್ಪೆಂಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ, ಸೋಷಿಯಲ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಪ್ರೆಸ್ ಇರ್ಬೋದು, ಸಪೋರ್ಟ್ ಮಾಡಿ. ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಕನ್ನಡ. ಜೋರಾಗಿ